ಪರ್ಸಿವೇರೆನ್ಸು ಇರಬೇಕು, ಇರಬಾರ್ದು ಅಂತ ನಾನು ಹೇಳಲ್ಲ. ಓಕೆ. ಬಟ್ ನಾನು ಇನ್ನೊಂದು ಡೈಮೆನ್ಷನ್ ಕೊಡ್ತೀನಿ. ಪರ್ಸಿವೇರೆನ್ಸು ಇರಬೇಕು, ಡಿಸಿಪ್ಲಿನು ಇರಬೇಕು, ಹಾರ್ಡ್ ವರ್ಕು ಇರಬೇಕು, ಸ್ಮಾರ್ಟ್ ವರ್ಕು ಇರಬೇಕು. ಬಟ್ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಯಾವಾಗ ಅದರಿಂದ ಎಕ್ಸಿಟ್ ಆಗೋ ಅಂಥ ನಾಲೆಡ್ಜು ಇರಬೇಕು. ಇವಾಗ ನಾವು ಮಾಡ್ತಾನೇ ಇದ್ದೀವಿ, ಪ್ರಯತ್ನ ಮಾಡ್ತಾನೇ ಇದ್ದೀವಿ, ವ್ಯಾಪಾರದಲ್ಲಿ ಪ್ರಯತ್ನ ಮಾಡ್ತಾನೇ ಇದ್ದೀವಿ, ಅದು ಯಾವುದೋ ಒಂದು ಕಾರಣಕ್ಕೆ ಅದು ರಿಸಲ್ಟ್ ಬರ್ತಾ ಇಲ್ಲ. ಯಾವ್ದು ಕಾರಣ ಅಂದ್ರೆ ಹೆಂಗೆ ಯಾವ್ದು ಕಾರಣ ನೋಡಿ, ಒಂದು ಏನಾಗಿರ್ಬೋದು, ನಮ್ಮ ವಸ್ತು ಆಗಿರ್ಬೋದು, ವಸ್ತುವಿನ ಬೆಲೆ ಆಗಿರ್ಬೋದು, ವಸ್ತುವನ್ನು ಮಾರಾಟ ಮಾಡುವಂತಹ ಜಾಗ ಆಗಿರ್ಬೋದು, ಯಾವುದೊಂದು ವೇರಿಯೇಷನ್ ಆದ್ರೂ ನನ್ನ ವಸ್ತುನೇ ಚೆನ್ನಾಗಿಲ್ಲ, ಮುಗಿದೋಯ್ತು. ಅದಕ್ಕೆ ಬೆಲೆ ಜಾಸ್ತಿ ಆಗ್ತಾ ಇದೆ, ಅದಕ್ಕೆ ಸೂಕ್ತವಾದಂತಹ ಗ್ರಾಹಕನ ನಾನು ಐಡೆಂಟಿಫೈ ಮಾಡಿಲ್ಲ, ನನ್ನ ಪ್ರಾಡಕ್ಟ್ಗೆ ಬೇಕಾದಂತಹ ಟಾರ್ಗೆಟ್ ಸೆಗ್ಮೆಂಟ್ನ ನಾನು ಐಡೆಂಟಿಫೈ ಮಾಡಿಲ್ಲ, ಹೋಗ್ಬೋದು. ರಿಟೇಲ್ ಈಗ ಫಾರ್ ಎಕ್ಸಾಂಪಲ್ ಹೋಟೆಲ್ಲು ಅಥವಾ ಬೇಕ್ರಿ ಅಥವಾ ಕೆಫೆ ಅಂದರೆ ಸರಿಯಾದ ಜಾಗದಲ್ಲಿ ಅದಿಲ್ಲ. ಅದೇ ಜಾಗ ಒಂಚೂರು ಚೇಂಜ್ ಮಾಡಿ, 3 ರೋಡ್ ಸೇರೋ ಅಂಥದ್ದು, ಕಾಲೇಜ್ ಇರೋ ಅಂಥದ್ದು, ಇನ್ನೊಂದಿರೋಂಥದ್ದು, ವ್ಯಾಪಾರ ಜಾಸ್ತಿ ಆಯಿತು. ಬಸ್ ಸ್ಟ್ಯಾಂಡ್ ಇರೋ ಅಂಥ ಜಾಗದಲ್ಲಿ ಮಾಡಿದ್ರೆ ಗ್ರಾಹಕರು ಚೆನ್ನಾಗೇ ಬರ್ತಾರೆ, ಗ್ರಾಹಕರಿಗೆ ಗೊತ್ತಾಗುತ್ತೆ